ಕೋವಿಡ್ ನಂತರ ಎಲ್ಲೆಡೆ ಬೆಲೆಗಳು ಹೆಚ್ಚಾದವು. ಅಕ್ಕಿ, ಪೆಟ್ರೋಲ್, ಮನೆ ಖರ್ಚು ಎಲ್ಲವೂ ದುಬಾರಿಯಾಯಿತು. ಬೆಲೆಗಳನ್ನು ನಿಯಂತ್ರಿಸಲು RBI ಬಡ್ಡಿ ದರ ಹೆಚ್ಚಿಸಿತು. ಆದ್ದರಿಂದ ಮನೆ ಸಾಲ, ಕಾರ್ ಸಾಲ ಎಲ್ಲವೂ ದುಬಾರಿಯಾದವು. RBI ಪ್ರತಿ 2 ತಿಂಗಳಿಗೆ ಒಮ್ಮೆ ಬಡ್ಡಿ ದರ ತೀರ್ಮಾನಿಸಿತು. ಈಗ ದುಬಾರಿ ಸ್ವಲ್ಪ ಕಡಿಮೆಯಾಗಿದೆ. ಆದ್ದರಿಂದ RBI ನಿಧಾನವಾಗಿ ಬಡ್ಡಿ ದರ ಕಡಿಮೆ ಮಾಡುತ್ತಿದೆ. 2023-24ಗಿಂತ ಈಗ ಸಾಲ ಸ್ವಲ್ಪ ಕಡಿಮೆಯಾಗಿದೆ, ಆದರೆ ಇನ್ನೂ ತುಂಬಾ ಕಡಿಮೆಯಾಗಿದೆ. ಬಡ್ಡಿ ದರವನ್ನು ಬೇಗ ಕಡಿಮೆ ಮಾಡಿದರೆ ಬೆಲೆಗಳು ಮತ್ತೆ ಏರುತ್ತದೆ. ಹೆಚ್ಚು ಇಟ್ಟರೆ ಉದ್ಯೋಗ ಮತ್ತು ಬೆಳವಣಿಗೆ ನಿಧಾನವಾಗುತ್ತದೆ. ರಾಜ್ಯ ಸರ್ಕಾರಗಳು ಕೂಡ ದೊಡ್ಡ ಸಾಲ ಮಾಡುತ್ತವೆ. ಆದ್ದರಿಂದ ಹಣ ಎಲ್ಲರಿಗೂ ಬೇಗ ತಲುಪುವುದಿಲ್ಲ. ಹೀಗಾಗಿ 2025-26ರ ತನಕ ಸಾಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೋವಿಡ್ಗೂ ಮುಂಚಿನಷ್ಟು ಕಡಿಮೆ ಬಡ್ಡಿ ದರಗಳು ತಕ್ಷಣ ಬರಲಿಕ್ಕಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಮೈಫಿನ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ.